ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ್. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ ಹುದ್ದೆಗಳನ್ನ ಕರೆದಿದ್ರು. ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದ್ರು. ಸೊ ಈ ಅರ್ಜಿಗಳು ಕೂಡ ಕಂಪ್ಲೀಟ್ ಆಗಿದೆ. ನಿಮ್ಗೆ ಗ್ರೂಪ್ ಬಿ ಆ್ಯಂಡ್ ಸಿ ಅಂತ ಹೇಳಿದ ಈ ಹುದ್ದೆಗಳ ಅರ್ಜಿ ಕೂಡ ಎಷ್ಟೋ ಜನ ಸಲ್ಲಿಸಿದ್ರಿ, ಎಷ್ಟೋ ಜನ ಹಾಕಿಲ್ಲ. ಇನ್ನು ಇವಕ್ಕೆಲ್ಲ ITI ಮತ್ತು ಡಿಪ್ಲೊಮಾ ಹೋಲ್ಡರ್ಗೆ ಹಾಕೋಕೆ ಅವಕಾಶ ಇತ್ತು. ಅದು ಏನಾಗಿದೆಪ್ಪ ಅಂತಂದರೆ ಈ ಅಪ್ಲಿಕೇಶನನ್ನು ಹೊಳ್ಳಿ ರೀಓಪನ್ ಮಾಡಿದ್ದಾರೆ. ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಮಾಡ್ಕೇಸಿಂದ ಈಗ ಹೊಳ್ಳೆ ಅಪ್ಲಿಕೇಶನ್ನ ಹಾಕಕ್ಕೆ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಇದೇ ತಿಂಗಳ 25ನೇ ತಾರೀಕಿನವರೆಗೆ ನಿಮ್ಗೆ ಅಪ್ಲಿಕೇಶನ್ನ ಹಾಕೋಕೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾರೆಲ್ಲ ಅಪ್ಲೈನ ಮಾಡ್ಬೋದು ಮತ್ತು ಇದಕ್ಕೆ ಯಾವ ಥರ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅನ್ಕೊಡ್ರಿ. ಇದರಲ್ಲಿ ಓಪನ್ ಯಾವಾಗಪ್ಪ ಅಂತಾರೆ 25ನೇ ತಾರೀಕು, ಇದೇ ತಿಂಗಳ 25ನೇ ತಾರೀಕಿನವರೆಗಡೆ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಕೊಟ್ಟಿದ್ದಾರೆ. ಇನ್ನು ಯಾರಾದರೂ ನೀವು ಅರ್ಜಿಗಳನ್ನು ಹಾಕಿರಲಿಲ್ಲಪ್ಪ ಅಂತಂದ್ರೆ ಇವತ್ತೇ ಹೋಗಿಸಿಂದ ಈ ಅರ್ಜಿಗಳನ್ನು ಹಾಕೊಳ್ರಿ. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗಿರ್ತದಪ್ಪ ಅಂತಂದ್ರೆ ನೋಡ್ಕೊಡ್ರಿ. ಟೋಟಲ್ ಆಗಿ ಒಂದು 4 ಥರದ ಹುದ್ದೆಗಳನ್ನ ಕರೆದಿದ್ರು. 4 ಥರದ ಹುದ್ದೆಗಳದ ಡೇಟ್ ಕೂಡ ಕ್ಲೋಸ್ ಮಾಡಿ ಈಗ ವಾಪಸ್ ಅಪ್ಲಿಕೇಶನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಸ್ಟಾರ್ಟ್ ಮಾಡಿದಾರಪ್ಪ ಅಂತಂದ್ರೆ ಅಪ್ಲಿಕೇಶನ್ ಅದಕ್ಕೆ ಬಹಳ ಜನ ಹಾಕಲಿಲ್ಲ. ಕರೆದಿರ್ತಕ್ಕಂಥ ಪೋಸ್ಟ್ಗೆ ಕಾಂಪಿಟೇಷನ್ ಬಹಳ ಆಗಲಿಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟು ಜನಗಳಾದರೂ ನಾವು ಕಂಡಕ್ಟ್ ಮಾಡೋಕೆ ಇಷ್ಟು ಮಂದಿ ಆದರೂ ಬೇಕಂತ ಹೇಳ್ಕೇಶಂದ ಇರ್ತದ, ಅಷ್ಟು ಅಪ್ಲಿಕೇಶನ್ ಕೂಡ ಬೀಳಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ನೀವೇನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅಪ್ಲಿಕೇಶನ್ಗಳನ್ನು ಬಿಡ್ತಾ ಇದ್ರಿ. ನಾನು SSC GDನೇ ಹೋಗ್ಬೇಕು, ಸ್ಟೇಟ್ ಪೊಲೀಸ್ನಲ್ಲಿ ಪೊಲೀಸೇ ಆಗಬೇಕು ಅಂತ ನೀವು ಅನ್ಕೊಂಡ್ ಕೇಸಿಂದ ಇಂಥವೆಲ್ಲ ಅಪ್ಲಿಕೇಶನ್ಗಳನ್ನ ಬಿಡ್ತಿರ್ತಿರಲ್ಲ, ಇಂಥಲ್ಲೆಲ್ಲ ಆಗುವಂಥ ಚಾನ್ಸಸ್ಗಳು ಬಹಳ ಇರ್ತಿರ್ತಾವೆ. ಅಪ್ಲಿಕೇಶನ್ಗಳನ್ನ ಯಾವುದೇ ಕರೀಲಿ, ನಿಮಗೆ ಎಲಿಜಿಬಿಲಿಟಿ ಇದ್ದರೆ, ನಿಮ್ಮ ಹೈಟ್ ತಕ್ಕಂಗೆ, ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗೆ ಇದ್ರೆ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಇಲ್ಲಿ ನೋಡ್ಕೊಡ್ರಿ, ಅಪ್ಲಿಕೇಶನ್ ಹಾಕಕ್ಕೆ ಬಹಳ ಜನ ಹಾಕ್ಲಾರ್ದಕ್ಕೋಸ್ಕರನೇ ಯಾವಾಗೂ ಬಿಟ್ಟಿದ್ದಿಲ್ಲ. BSF ಆಯಿತು, CRPF ಆಯಿತು, ಯಾವುದೇ ಒಂದು ಪೋರ್ಸ್ನಲ್ಲಿ ಹೊಳ್ಳಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದಿಲ್ಲ. ಇದರಲ್ಲಿ ಸ್ಟಾರ್ಟ್ ಮಾಡಿದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹೆಡ್ ಕಾನ್ಸ್ಟೇಬಲ್, ಮಿನಿಸ್ಟ್ರಿಯಲ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿಸಿಂದ 12ನೇ ತರಗತಿ ಮೇಲೆ ಕೂಡ ಅದನ್ನು ಕರೆದಿದ್ರು. ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾರಾ ಇಲ್ಲ ಅಂತ ಹೇಳಿಸಿಂದ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ ನೋಡ್ಕೋಬಹುದು. ಈಗ ಯಾರಾದರೂ ನೀವು ಈ ಅರ್ಜಿಯನ್ನು ಸಲ್ಲಿಸಿರ್ಲಿಲ್ಲಪ್ಪ ಅಂತಂದ್ರೆ ಒಂದ್ಸರಿ ನಾನು ಆ ವಿಡಿಯೋದ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾ ಬೇಡವಾ, ಮತ್ತು ಇದಕ್ಕೆ ಏಜ್ ಎಷ್ಟು, ಮತ್ತು ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಹೋಗಿ ನೋಡ್ಕೊಳ್ರಿ. ಆದಷ್ಟು ನಾನೀಗ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ, ನೋಡ್ಕೊಳ್ರಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಇರ್ತಕ್ಕಂಥ ಹುದ್ದೆಗಳು ಬೇರೆ ಬೇರೆ ಇದಾವೆ. 141ರಲ್ಲಿ ಒಂದಿದಾವೆ, ಬೇರೆ ಒಂದರಲ್ಲಿ 26, ಈ ಥರದ ಹುದ್ದೆಗಳಿದಾವೆ. ಆ ಹುದ್ದೆಗಳಿಗೆ ನೀವು ಈಗ ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಸಿ ಅಂತ ಏನಿದಿಲ್ಲ, ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಪ್ಪ ಅಂತಂದ್ರೆ ITI ಮತ್ತು ಡಿಪ್ಲೊಮಾ ಮುಗಿದವರಿಗೆ ಈ ಅರ್ಜಿಯನ್ನು ಸಲ್ಲಿಸಬಹುದು. ITI ಆ್ಯಂಡ್ ಡಿಪ್ಲೊಮಾ ಹೋಲ್ಡರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಐತಿ. ಮತ್ತು ಇದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಕೇಳಿದಾರ. ಇವಕ್ಕೆ ಯಾವ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ ಅಂತ ಹೇಳಿಸಂದ್ರೆ ಒಂದ್ಸಾರಿ BSF ಲಾಗಿನ್ ಅಂತ ಹೇಳಿಸಂದ್ರೆ ವೆಬ್ಸೈಟನ್ನು ಹೊಡ್ರಿ. ಅಲ್ಲಿ ನಿಮ್ಗೆ ಲಾಗಿನ್ ಆದಮೇಲೆ ನಿಮ್ಗೆ ನೋಟಿಫಿಕೇಶನ್ಗಳಿದಾವೆ. ಆ ನೋಟಿಫಿಕೇಶನ್ಗಳನ್ನು ನೀವು ಕೂಡ ಒಂದ್ಸಾರಿ ಡೌನ್ಲೋಡ್ ಮಾಡ್ಕೊಂಡ ನೋಡ್ಕೊಳ್ರಿ. ಅದ್ರದ್ದು ಬೇಕಾದರೆ ನಿಮ್ಗೆ ಡೈರೆಕ್ಟ್ ಆದಂಥ BSF ವೆಬ್ಸೈಟದ ಲಿಂಕ್ ಬೇಕಾದರೆ ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿರ್ತೀನಿ. ಅಲ್ಲಿ ಕೂಡ ಹೋಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಎಲ್ಲ ಥರದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ನೋಟಿಫಿಕೇಶನ್ಗಳು ಕೂಡ ಅಲ್ಲಿ ಓಪನ್ ಆಗುತ್ತವೆ. ಒಂದ್ಸರಿ ಹೋಗಿ ಅಲ್ಲಿ ಓಪನ್ ಅನ್ನ ಮಾಡ್ಕೊಳ್ರಿ. ಎಷ್ಟೋ ಜನ ಇಂಥ ಅಪ್ಲಿಕೇಶನ್ಗಳನ್ನ ಬಿಟ್ಟಿದ್ರಿ. ಯಾಕೆ ಬಿಟ್ಟಿದ್ರಿಪ್ಪ ಅಂತಂದ್ರೆ ಇದರಲ್ಲಿ ಅಪ್ಲಿಕೇಶನ್ ಪೇಮೆಂಟ್ ಫೀ ಅನ್ನ, ಆನ್ಲೈನ್ ಪೇಮೆಂಟ್ ಅನ್ನ ಕಟ್ಟೋದಿತ್ತಲ್ಲ, ಅದು ಕೂಡ ಪ್ರಾಬ್ಲಮ್ ಇತ್ತು. ಯಾಕೆ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ರಿ, ಇದನ್ನ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅನ್ನ ಕೊಟ್ಟಿದ್ರು. ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಅನ್ನ ಅಷ್ಟ ಅವಕಾಶ ಕೊಟ್ಟಿದ್ರು. ಅದಕ್ಕೋಸ್ಕರನೇ ಯಾರು ಅಪ್ಲಿಕೇಶನ್ ಅನ್ನ ಹಾಕ್ಲಿಲ್ಲ. ಸೈಬರ್ ಸೆಂಟರ್ದವ್ರೆ, ಯಾಕಂದ್ರೆ ಪೇಮೆಂಟ್ ಆಗಲಿಲ್ಲ, ಒಂದೊಂದು ATM ಕಾರ್ಡ್ ಇದ್ರೆ ಪೇಮೆಂಟ್ ಆಗಲಿಲ್ಲ. ಅದಕ್ಕೋಸ್ಕರ ಅವರು ಕೂಡ ನಿಮ್ಗೆ ಪೇಮೆಂಟನ್ನು ಮಾಡಿಕೊಡಲಿಲ್ಲ. ಪೇಮೆಂಟ್ ಮಾಡಿಕೊಡಲಿಲ್ಲ ಅಂತ ಅನ್ನೋ ಬದಲು ಸರ್ವರ್ ಇಲ್ಲ ಅಂತ ಹೇಳಿಸಿಂದ ಸಾಕಷ್ಟು ಜನ ಹೇಳಿ ಕಳಿಸಿದ್ರು. ಓಕೆ, ನೀವಾಗೆ ಲಾಸ್ಟಿಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಹೆಡ್ ಕಾನ್ಸ್ಟೇಬಲ್ ಮತ್ತು ASI, HCM ಮತ್ತು ASI ಅಂತ ಏನು ಕರೆದಿದ್ದಿಲ್ಲ, ಈಗಾಗಲೇ ಆ BSF, CRPF, ITBP, ಅಸ್ಸಾಂ ರೈಫಲ್ ಪ್ರತಿಯೊಂದರಲ್ಲಿ ಕೂಡ 1526 ಹುದ್ದೆಗಳೇನು ಕರೆದಿಲ್ಲ, ಆ ಹುದ್ದೆಗಳದ್ದು ಕೂಡ ಬಹಳ ಜನ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಎಷ್ಟಪ್ಪ ಅಂತಾರೆ ಮಿನಿಮಮ್ 8 ಲಕ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೋದ ಸರಿ ಪೋಸ್ಟ್ಗಳು 450
56 ಇಷ್ಟ ಹುದ್ದೆಗಳಿದ್ದು, ಬಟ್ 7.5 ಲಕ್ಷ ಜನ ಅರ್ಜಿಯನ್ನು ಸಲ್ಲಿಸಿದ್ರು. ಓಕೆ, ಈ ಸಾರಿ 1500 ಪ್ಲಸ್ ಅದಾವು, 8 ಲಕ್ಷ ಅರ್ಜಿಗಳನ್ನು ಸಲ್ಲಿಸಿದಾರ. ಕಾಂಪಿಟೇಷನ್ ನೋಡ್ಕೊಡ್ರಿ, 3 ಪಟ್ಟು ಹುದ್ದೆಗಳು ಜಾಸ್ತಿ ಆಗಿದಾವು, ಬಟ್ ಕಾಂಪಿಟೇಷನ್ ಅಪ್ಲಿಕೇಶನ್ಗಳು ಅಲ್ಲಿಗೆ ಇದ್ದಾವೆ. ಓಕೆ, ಇದನ್ನು ಕೂಡ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನೀವೇನಾದ್ರೂ ಅದಕ್ಕೆ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಬೇಕು, ಇಂಥ ಮಾಹಿತಿಗಳನ್ನ. ಯಾಕಂದ್ರೆ ನಿಮ್ಗೆ ಎಲ್ಲಿ ಹುಡುಕಾಡಿದ್ರು ಸಿಗೋದಿಲ್ಲ, ಆಫೀಷಿಯಲ್ ವೆಬ್ಸೈಟ್ನಾಗ ಹೋಗಿ ಹುಡುಕಾಡಕ್ಕೆ ಆಗ್ತಿರೋದಲ್ಲ. ಅರ್ಜಿಗಳನ್ನ ಸಲ್ಲಿಸೋದು ಮುಗಿದು ಬಿಟ್ಟಿರ್ತದೆ ಅಂತ ಹೇಳಿ ಕ್ಲೋಸ್ ಮಾಡಿ ಕುಂತು ಬಿಟ್ಟಿರ್ತೀರಿ. ಇವೆಲ್ಲ ಅಪ್ಡೇಟ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಇನ್ಫಾರ್ಮೇಷನ್ಗಳನ್ನ ನೀವು ಜಾಬ್ಗೆ SSLC ಮುಗಿದಿದೆ, ನೀವು ಜಸ್ಟ್ 10th ಮುಗಿದ ಮೇಲೆ ನೀವು PVC ಅಡ್ಮಿಷನ್ ಮಾಡಿದ್ರಿ. PVC ಅಡ್ಮಿಷನ್ ಮಾಡಿದ ಮೇಲೆ ಕಾಲೇಜ್ ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ನೀವು ಜಾಬಿಗೆ ನೀವು ಯಾವತ್ತು ಎಜುಕೇಶನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಜಾಬ್ ಪರ್ಪಸ್ ಮಾಡ್ತಾ ಇರ್ತೀರಿ. ಅದಕ್ಕೋಸ್ಕರ ನೀವು ಜಾಬಿಗೆ ಟ್ರೈ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನೀವು 10th ಮುಗಿದ ಮೇಲೆನೆ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಡಿಗ್ರಿ ಮುಗಿಕೊಡೋದನ್ನೇ ಜಾಬ್ ಮಾಡಬೇಕು. ಇಲ್ಲ ನಾನು ಡಿಗ್ರಿ ಮುಗಿದ ಮೇಲೆ ಡೈರೆಕ್ಟಾಗಿ ಆಫೀಸರ್ ಆಗುತ್ತೆ ಅಂತಂದ್ರೆ ಅದಕ್ಕೂ ಓಕೆ. ಅದ್ರ ಬಗ್ಗೆ ನೀವು ಯಾವುದೇ ಒಂದು ಜಾಬ್ ಮಾಡಿರಿ, ಅದ್ರ ಬಗ್ಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ನಾಲೆಜನ್ನು ಇರಲೇಬೇಕಾಗುತ್ತೆ. ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ಮೆಡಿಕಲ್ ಪಾಸ್ ಮಾಡಿಕೊಂಡು ಫಿಸಿಕಲ್ ಪಾಸ್ ಮಾಡ್ಕೊಳ್ಳೋಕೆ ಯಾರ ಕೈಲೇನೂ ಸಾಧ್ಯ ಆಗೋದಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿದ್ರೆ ಮಾತ್ರ ನೀವು ಆ ಜಾಬಿಗೆ ಸೇರಕ್ಕೆ ಒಂದು ಈಸಿ ವೇ ಆಗುತ್ತೆ. ಇಂಥವೆಲ್ಲ ಮಾಹಿತಿಗಳನ್ನ ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಾಗ ತಿಳ್ಕೋಬೇಕು. ಇವತ್ತರ ರಿಸಲ್ಟ್ ಆಯಿತು, ಇವತ್ತರ ಅಡ್ಮಿಟ್ ಕಾರ್ಡ್ ಆಯಿತು, ಇವತ್ತರ ಫಿಸಿಕಲ್ ಡೇಟ್ ಆಯಿತು, ಯಾವುದು ಕೂಡ ನಿಮ್ಮ ಜಿಮೇಲ್ಗೆ ಮತ್ತು ಟೆಕ್ಸ್ಟ್ ಮೆಸೇಜ್ಗೆ ಯಾವುದು ಮೆಸೇಜ್ ಬರೋದಿಲ್ಲ. ಯಾಕೆ ನೀವು ಅನ್ಕೋತಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನ ಹಾಕಿರ್ತೀವಿ ಅವೆಲ್ಲವೂ ಕೂಡ ನಮ್ಮ ಜಿಮೇಲ್ಗೆ ಟೆಕ್ಸ್ಟ್ ಮೆಸೇಜ್ಗೆ ಮೆಸೇಜ್ ಬರ್ತಾವೆ. ಇಲ್ಲ ಫೋನ್ ಆದರೂ ಮಾಡ್ತಾರೆ ಅಂತೇಳಿ ಎಷ್ಟೋ ಜನದ ಕಲ್ಪನೆ ಇದೆ. ಅದನ್ನ ತೆಗೆದಾಕ್ಬಿಟ್ರಿ. ಟೆಕ್ನಿಕಲ್ ಇಶ್ಯೂ ಇಂತ್ರ ಆಲ್ ಓವರ್ ಇಂಡಿಯಾದಾಗ ಎಲ್ಲರಿಗೆ ಮೆಸೇಜ್ ಬರ್ತಿರೋದಿಲ್ಲ. ಅವೆಲ್ಲ ಮೆಸೇಜ್ ಬರ್ತಿರಲ್ಲ ಅಂತಂದ್ರೆ ನೀವು ಎಂತಲ್ಲಿ ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ ಇಂಥ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಬೇಕು. ಅಂದರೆ ನಿಮಗೆ ಮಾಹಿತಿಗಳು ಬರ್ತಾನೆ ಇರ್ತಾವೆ. ನೋಟಿಫಿಕೇಶನ್ ಯಾವುದೇ ಒಂದು ವೆಬ್ಸೈಟ್ನಾಗ ಹೋಗಿ ಚೆಕ್ ಮಾಡೋಕೆ ಆಗ್ತಿರೋದಿಲ್ಲ. ನೀವು ಈಗ ಅಪ್ಲಿಕೇಶನ್ ಮುಗಿತಪ್ಪ ಅಂತಂದ್ರೆ ಈ ವೆಬ್ಸೈಟನ್ನು ತೆಗೆದು ಬಿಟ್ಟಿರ್ತಾರೆ ಅವರು. ಇದರಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನ ತೆಗೆದು ಬಿಟ್ಟಿರ್ತಾರೆ. ಒಮ್ಮೆಗೆ ನೀವು ಹೊಳ್ಳಿ ಏನು ಹೊಡಿಬೇಕಪ್ಪ ಅಂತಂದ್ರೆ BSF ಲಾಗಿನ್ ಅಂತ ಹೊಡೆದು ನಿಮ್ಮ ಲಾಗಿನ್ ಆಗಿ ನಿಮ್ಮ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದಾಗ ಅದರಲ್ಲಿ ಯಾವ ರಿಕ್ರೂಟ್ಮೆಂಟನ್ನು ಬಿಟ್ಟಿದಾರ, ಏನು ಅಡ್ಮಿಟ್ ಕಾರ್ಡ್ ಬಿಟ್ಟಿದಾರ ಅಂತ ತಕ್ಷಣ ಓಪನ್ ಆಗ್ತಿರ್ತಾವೆ. ಅದನ್ನೆಲ್ಲ ಓಪನ್ ಮಾಡುವಂಥ ನಿಮ್ಗೆ ಪೇಷನ್ಸ್ ಕೂಡ ಇರೋದಿಲ್ಲ, ನೀವು ಪಾಸ್ವರ್ಡ್ ಕೂಡ ಮಾಡ್ತಿರ್ತೀರಿ. ಇಂಥವೆಲ್ಲ ನೀವು ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ಇವು ಅಪ್ಲಿಕೇಶನ್ ಹಾಕಿದ್ದು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಿರೋದು ನಾನು, ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ಸ್ಟೇಟ್ ಗೌರ್ಮೆಂಟ್ ಟ್ರೈ ಮಾಡ್ತಾ ಇದ್ದೀರಾ, ಸೆಂಟ್ರಲ್ ಗೌರ್ಮೆಂಟ್ ಟ್ರೈ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಸರಿ ಅನಿಸಿದ್ರೆ ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ರಿ. ಎಲ್ಲ ಮಾಹಿತಿ ಕೂಡ ನಿಮ್ಗೆ ಇವತ್ತು 10th ಬೇಸಿಂದ ಹಿಡಿದು ಡಿಗ್ರಿ, ಡಬಲ್ ಡಿಗ್ರಿ ಬೇಸ್ವರೆಗೆ ನಾ ಜಾಬ್ ನೋಟಿಫಿಕೇಶನ್ ಕರೆದ್ರೆ ಅದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತಾನೆ ಇರ್ತೀವಿ. ಓಕೆ, ನೀವು ನಾವು ಕೊಡುವಂಥ ಮಾಹಿತಿ ಸರಿ ಅನಿಸಿದ್ರೆ, ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಡಿ. ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡ್ರಿ. ಅವ್ರಿಗೆ ಕೂಡ ಶೇರ್ ಮಾಡ್ಕೊಳ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ಕೊಟ್ಟಂಥ ನೋಟಿಫಿಕೇಶನ್ಗಳೇನಿರ್ತಾವಲ್ಲ ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಬಂದೇ ಬರ್ತದೆ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.